DCC ಬ್ಯಾಂಕ್ದಲ್ಲಿ ರಾಜೀವ್ ಕಾಗೆ ನಾನು ನಿಲ್ತೇನೆ ಅಂತ ಶಾಸಕರು ಹೇಳಿದ್ದಾರೆ. ಕಾಗವಾಡ ಶಾಸಕರು. ಅಲ್ಲಿ ಕೇವಲ 12 ಓಟಿವೆ. ಅತನಿ ಕಾಗವಾಡ ಮೊದಲು 1 ಇತ್ತು, ಈಗ 2 ಮಾಡಿದ್ದಾರೆ. ಅತನಿಯಲ್ಲಿ 154 ಓಟಿದೆ. ಅಲ್ಲಿ ಲಕ್ಷ್ಮಣ ಸವದಿ ಆಚೆ ಬರ್ತಾರ, ಆ ಮಾತು ಬೇರೆ. ಅದರಲ್ಲಿ ರಮೇಶ್ ಜಾರಕಿಹೊಳಿ ಅವು ಕೈ ಆಡ್ತಾರೆ. ನೀನಿಲ್ಲಪ್ಪ ನಾನು ನೋಡೋಣ ಅಂತ ಹೇಳ್ತಾರೆ. ಅಲ್ಲಿ ಲಕ್ಷ್ಮಣ ಸವದಿಯನ್ನ ಕಿಶೆ ಖಾಲಿ ಮಾಡಬೇಕಾಗಿದೆ. ಇನ್ನು ಕಾಗವಾಡದಲ್ಲಿ ಕೂಡ ಶ್ರೀನಿವಾಸ್ ಪಾಟೀಲ್ ನಿಲ್ಲಿಸಿದ್ದಾರೆ. ಶ್ರೀನಿವಾಸ್ ಪಾಟೀಲ್ ಅಂದ್ರೆ XMLA ಮಗ, ದೊಡ್ಡ ಫ್ಯಾಕ್ಟ್ರಿ, ಉದ್ಯೋಗಪತಿ, ಅಲ್ಲಿ ದೊಡ್ಡ ರೊಕ್ಕಿದೆ. ಆದ್ರೆ ರಾಜೀವ್ ಕಾಗೆ ಗೆಲ್ತಾರೆ. ಯಾಕಂದ್ರೆ ಈಗ 24ರಲ್ಲಿ 12ಕ್ಕಿಂತನೂ ಹೆಚ್ಚು ಇವ್ರ ಸಂಬಂಧಿಕರೇ ಇದ್ದಾರೆ PKPS ದಲ್ಲಿ. ಅದಕ್ಕೆ ಇವ್ರು ಗೆಲ್ತಾರೆ. ಆದ್ರೂ ಕೂಡ ಇವರು ಕಿಶೆ ಖಾಲಿ ಮಾಡ್ಬೇಕಂತ ರಮೇಶ್ ಜಾರಕಿಹೊಳಿ. ಅದು ರಮೇಶ್ ಜಾರಕಿಹೊಳಿ ಇಲ್ಲಿಲ್ಲ, ವಿದೇಶಕ್ಕೆ ಹಾರಿ ಹೋಗಿದಾರ. 4-5 ದಿವಸ ಆಯ್ತು. ಯಾಕಂದ್ರೆ ಈ ಇಬ್ರು ಸಹೋದರ ಹೇಳ್ಬಿಟ್ರು, ನೀನ್ ಬೇಡಪ್ಪ, ನೀ ಕಡ್ಡಿ ಆಡ್ಸತ್ತೆ, ನೀ ಬೇಡ ಅಂತ. ಆದ್ರೆ ಅಲ್ಲಿ ಕೂತನ ಆಟ ಆಡ್ಸಾರ ಅವ್ರು. ಲಿಸ್ಟ್ ಹೊರಗೆ ಬಂದಿದೆ. PKPS ಏನ ಸೆಲೆಕ್ಷನ್ ಮಾಡಿರ್ತಾರೆ ನಿರ್ದೇಶಕರು, ಅಧ್ಯಕ್ಷರು ಎಲ್ಲ ಕೂಡಿ ಒಬ್ಬರನ್ನ ಅಲ್ಲಿ ಅಂದ್ರೆ ವೋಟರ್ಸ್ ರೆಡಿ ಮಾಡಿರ್ತಾರೆ. ಆ ಲಿಸ್ಟು ಕೂಡ ಹೊರಗೆ ಬಿದ್ದಿದೆ. ಇನ್ನು ಇರಾನ್ ಕಡಾಡಿ ನಾನು ಮೂಡಲ್ಗಿ ನಮ್ಮ ಮಗನ ನಿಲ್ಸುವಂತ ವಿಚಾರ ಇದೆ ಅಂತ ಅವ್ರು ಹೇಳಿದ್ದಾರೆ. ಅಂದ್ರೆ ಅಲ್ಲಿ ಬಾಲ್ಚಂದ್ ಜಾರಕಿಹೊಳಿ ರೊಕ್ಕ ಖಾಲಿ ಮಾಡ್ಬೇಕಾಗಿದೆ. ನಿಪ್ಪಾನಿಗೆ ಹೋದ್ರೆ ಅಲ್ಲಿ ಅನಸಬ್ ಜೊಲ್ಲೆಗೆ ಏನು ಸರಳ ಬಹುಮತ ಆಗಂಗಿಲ್ಲ. ಅಲ್ಲಿ ಕೂಡ ಎಲೆಕ್ಷನ್ ಆಗ್ತೈತೆ. ಅದು ಅಲ್ಲಿ ಉತ್ತಮ್ ಪಟೇಲ್ ಎದ್ದು ನಿಲ್ಲಿಸಿದ್ದಾರೆ. ಎಲ್ಲರೂ ಕೂಡಿನ ಕೌಟಿಮಠ ಆಗಲಿ, ಪ್ರಕಾಶ್ ಹುಕ್ಕೇರಿ, ಆಚಾರ್ಯ ಅಂತಂದ್ರೆ ಎಲ್ಲರೂ ಕೂಡಿನ ರಮೇಶ್ ಕತ್ತಿ ಇವರೆಲ್ಲ ಕೂಡ ನಮ್ಮ 75 ಓಟ್ ಆಗ್ತಾವ, ಒಂದು ಕೈ ನೋಡೇ ಬಿಡೋಣ ಅಂತ. ಅಲ್ಲಿ ಅಂದ್ರೆ ಏನಾಯ್ತು, 5 ಕ್ಷೇತ್ರದಲ್ಲಿ ಚುನಾವಣೆ ಆದಂಗ ಆಯ್ತು. ಬಾಲ್ಚಂದ್ ಜಾರಕಿಹೊಳಿ ಏನ್ ಹೇಳ್ಕೊತ ಬಂದ್ರು, ಇಲ್ಲಿವರೆಗೆ ನಮ್ಮ 12 ಅದಾವ ಅಂತ. ಆದ್ರೆ ಈಗ ಏನಾಗ್ತಾರ, ನಮಗ್ ಬಹುಮತ ಆಗ್ತೈತೆ ಅಂತ ಹೇಳತ್ರ 9 ಬಂದಿದ್ದಾರೆ. ಅಂದ್ರೆ ಎಲ್ಲೆಲ್ಲಿ ಚುನಾವಣೆ ಆದಂಗಾತು. ಸಾಧ್ಯತೆ ನಿಪ್ಪಾಣಿ ಉತ್ತಮ್ ಪಾಟೀಲ್ ವರ್ಸಸ್ ಅನಸಬ್ ಜೊಲ್ಲೆ, ಕಾಗವಾಡ ರಾಜೀವ್ ಕಾಗೆ ವರ್ಸಸ್ ಶ್ರೀನಿವಾಸ್ ಪಾಟೀಲ, ನಂತರ ಸೌದಿ ವರ್ಸಸ್ JDS ಮುಖಂಡ, ನಂತರ ಮೂಡಲ್ಗಿಯಲ್ಲಿ ಅಲ್ಲಿ ಕಡಾಡಿ MP ಅವ್ರು ತಮ್ಮ ಮಗನ ನಿಲ್ಸಾರ, ನೋಡ್ಕೊಂಡು ನಿಲ್ಸವ್ರಂತ. ಅಂದ್ರೆ ಬಜೆಟ್ ಬೇಕಲ್ಲ ದೊಡ್ಡ ಪ್ರಮಾಣದಲ್ಲಿ, ಅವ್ರಿಗೆ ಗೊತ್ತಿದೆ ಇದಾಗೋದಿಲ್ಲ ಅಂತೇಳಿ, ಆದ್ರೂ ನಿಲ್ಸವ್ರ. ಖಾನಾಪುರದಲ್ಲಿ ಅವ್ರು ಹೇಳ್ದಂಗ, ಸತೀಶ್ ಜಾರಕಿಹೊಳಿ ಹೇಳ್ದಂಗ ಆಗ್ತೈತೆ. ಅದು ಅಲ್ಲಿ ಫೈನಲ್ ಆಗಿದೆ. ಎಲ್ಲ ಕಡೆ ಫೈನಲ್, 9 ಕಡೆ ಫೈನಲ್ ಆಗಿದೆ. ಆದ್ರೆ 3-4 ಕಡೆ ಚುನಾವಣೆ ಆಗ್ತೈತೆ ಅಂತ ಹೇಳಿದ್ರೆ ಈಗ 5 ಕಡೆ ಚುನಾವಣೆ ಆಗ್ತಿತ್ತು. ಅದು ಉಳಿದ ಕಡೆ ಚುನಾವಣೆ ಆಗೋದೇ ಇಲ್ಲ. ಯಾಕಂದ್ರೆ ಅಲ್ಲಿ ಜೆ ಕಂಪನಿ ಪ್ರಭುತ್ವನ ಸಾಧಿಸಿದ್ದಾರೆ. ಈಗ ಎಲ್ಲ ಗೊತ್ತಾಗಿ ಬಿಟ್ಟಿದೆ. ಶಾಸಕರು ಕೂಡ ಆಯ್ಕೆ ಆಗ್ತಾರೆ. ಗಣೇಶ್ ಹುಕ್ಕೇರಿ, ವಿಶ್ವನಾಥ್ ವೈದ್ಯ, ನಂತರ XMLA ಅರವಿಂದ್ ಪಾಟೀಲ, ದೊಡ್ಡಗೌಡ್ರು XMLA, ಮಹಾಂತೇಶ್ ಕೌಜಿಲ್ಕರ್ ಸಹಿತ ಇದನ್ನು ತೆಗೆದುಕೊಂಡಿದ್ದಾರೆ. ಅಲ್ಲಿ ಪ್ರಭಾಕರ್ ಕೋರೆ ಅವರು ನಿಲ್ಲಿಸಬೇಕಾಗಿತ್ತು, ಇಲ್ಲಿ ಚಿಕ್ಕೋಡಿಗೆ. ಅದರ ಒಳ ಹೊಂದಾಣಿಕೆ ಇದಲ್ಲ. ಗಣೇಶ್ ಹುಕ್ಕೇರಿ, ಪ್ರಕಾಶ್ ಹುಕ್ಕೇರಿ ಮತ್ತು ಕೋರೆ ಒಂದೇ ಇದ್ದಾರೆ. ನಮಗೆ ಚುನಾವಣೆ ಬೇಡಪ್ಪ, ನಾ ಅದ್ರ ವಿಚಾರದಲ್ಲಿನ ಇಲ್ಲ ಅಂತ ಹೇಳ್ಬಿಡ್ಯಾರ ಕೋರೆ ಅವರು. ಅದಕ್ಕೆ ಅಲ್ಲಿ ಏನಾಗೋದಿಲ್ಲ. ಅಂದ್ರ ಪಳಗಿದ ಹುಲಿ ಯಾವುದು, ರಾಜೀವ್ ಕಾಗೆ. ಪಿಂಜರದ ಹುಲಿ ಯಾವುದು, ಶ್ರೀನಿವಾಸ್ ಪಾಟೀಲ. ಅದ್ರ ಹೊರ ಕೂತ ಕಾಡಿನ ಹುಲಿ ಯಾವುದು, ರಮೇಶ್ ಜಾರಕಿಹೊಳಿ ಅವರು. ಅಂದ್ರೆ ಹೊರಗೆ ನಿಂತನ ಎಲ್ಲ ಬರೋಬ್ಬರ ಆಟ ಆಡ್ಸೋದು. ಯಾರಿಗೆಲ್ಲಿ ಯಾರೇ ಹೋಗ್ಲಿ, ಅದು ಹೊರಗೆ ನಿಂತ ಮಾಡ್ತಾರೆ. ನಂದೇನಿಲ್ಲಪ್ಪ, ನಾವು ವಿದೇಶದಲ್ಲಿದ್ದೇನೆ, ನನಗೆ ಇದಕ್ಕೆ ಸಂಬಂಧ ಇಲ್ಲ ಅಂತ ಹೇಳ್ಬಿಡ್ತಾರ ಕೊನೆಗೆ. ಮತ್ತು ಇಲ್ಲಿ ಹುಕ್ಕೇರಿಯಲ್ಲಿ ಅಲ್ಲಿ ಒಂದು ಚುನಾವಣೆ. ಹುಕ್ಕೇರಿಯಲ್ಲಿ ಮಾತ್ರ ಆರ್ಚ್ ಬರ್ತಾರೆ ಯಾರು, ರಮೇಶ್ ಕತ್ತಿ 1 ಆತು, ಲಕ್ಷ್ಮಣ ಸೋದಿ 2 ಆತು, ರಾಜೀವ್ ಕಾಗೆ 3 ಆತು. ಇನ್ನು ಇರಾನ್ ಕಡಾಡಿ ಮಗ ಆರ್ಚ್ ಬಂದ್ರೆ ಬರ್ತಾನೆ, ಇಲ್ಲವ್ರಿಗೆ ಎಲ್ಲ ಅದೇನೇ ಲೆಕ್ಕ ಹಿಡಿದಿಲ್ಲ. ಉತ್ತಮ್ ಪಟೇಲ 4 ಹಿಡ್ದಾರ ಅವರು 75. ಅಲ್ಲಿ ಅನಸಬ್ ಜೊಲ್ಲೆಗೆ ಇವರೇ ಕೈ ಕೊಟ್ರಂದ್ರೆ ಹೇಳಕ್ಕೂ ಬರಂಗಿಲ್ಲ. ಚುನಾವಣೆಯಲ್ಲಿ ಈಗ ಸದ್ಯಕ್ಕೆ ಯಾರು ಚಲಾವಣೆ ನಾಣ್ಯ ಅದನ್ನು ತೆಗೆದುಕೊಂಡು ಆಟ ಆಡಿಸ್ತಾರೆ. ಇಸ್ಪಟ್ಟೆಲ್ಲ ಮುಚ್ಚಿಟ್ಟ ಮನೆಗೆ ಹೋಗ್ತಾರ ಅವರು ಜಾರಕಿಹೊಳಿ ಸಹೋದರು. ಮತ್ತು ಇಲ್ಲಿ ಮಾತ್ರ ಜಾರಕಿಹೊಳಿ ಸಹೋದರ ಮೇಲುಗೈ ಆಗೋದು, ಅದರಲ್ಲಿ ಏನು ಡೌಟ್ ಇಲ್ಲ. ಯಾಕಂದ್ರೆ ಒಂದೊಂದು ಓಟಿಗೆ 5 ಲಕ್ಷ ಕೊಡ್ತಾರಂತ ಸುದ್ದಿದೆ. ಎಟ್ ಕರೆನೋ ಎಟ್ ಸುಳ್ಳು ಗೊತ್ತಿಲ್ಲ. ಮತ್ತು 1,000
ಏನು ಹೋಟರ್ಸ್ ಇದಾರೆ ಅವ್ರನ್ನ ಕಿಡ್ನಾಪ್ ಮಾಡುವಂಥ ವಿಚಾರ ಇದೆ. ಕಿಡ್ನಾಪ್ ಅಂದ್ರೆ ಪ್ರವಾಸ ಕಳ್ಸ್ತಾರ, ಅಥವಾ ಮನೆಗೆ ಇರ್ತಾರ, ಅಥವಾ ಗೃಹ ಬಂಧನದಾಗ ಇರ್ತಾರ, ಅಥವಾ ಮೊಬೈಲ್ ಕಸ್ಕೊಂಡಿರ್ತಾರೆ. ಒಟ್ಟೆ ಏನಾದರೂ ಮಾಡಿ ಗೆಲ್ಲಬೇಕಾಗಿದೆ ಅವರಿಗೆ. ಯಾಕಂದ್ರೆ 6,800 ಕೋಟಿ ಇದೆ ಅಲ್ಲಿ. ಈಗಾಗಲೇ 16 ಕೋಟಿ ತೊಗೊಂಡಾರ ಒಂದೇ ವರ್ಷದಲ್ಲಿ. ರಮೇಶ ಕತ್ತಿ ಹೇಳಿಬಿಟ್ಟಿದಾರ ಅವರು. ಇನ್ನು ಉಳಿದದ್ದು 5,600 ಕೋಟಿ ಅಥವಾ 800 ಕೋಟಿ ಇದೆ, ಅದನ್ನು ಮುಗಿಸ್ತಾರೆ. ದಯಮಾಡಿ ನೀವು ಎಚ್ಚೆತ್ಕೊಳ್ಳಿ ಅಂತ ಅವ್ರ ಮೇಲಿನ ಮೇಲೆ ಹೇಳ್ತಿದ್ದಾರೆ. ಆದರೆ ಅವ್ರಿಗೆ ಬೆಂಬಲಕ್ಕೆ ನಿಲ್ಲವ್ರು ಯಾರು? ಮೊನ್ನೆ ಭಾಷಣ ಮಾಡಿದರು, ಅಭಯ ಪಟ್ಲು ಮಾಡಿದರು, ಸಂಜಯ್ ಪಟ್ಲು ಮಾಡಿದರು, ಮೊಕಾಶಿ ಮಾಡಿದರು, ಕಡಾಡಿ ಮಾಡಿದರು, ನಾನು ಜಗದೀಶ್ ಶೆಟ್ಟರ್ ಮಾಡಿದರು. ಇವೆಲ್ಲ ಪೊಕಟ್ ಗೆರೆಗಳು, ಎಲ್ಲ ಪೊಕಟ್. 5 ಪೈಸೆ ಕೊಡಂಗಿಲ್ಲ. ಮತ್ತು ದುಡ್ಡು ಯಾರಕ್ಕ ಅವರು? ನೀವು ಜಿಲ್ಲಾ ಲೀಡರ್ಶಿಪ್ ತಗೋಬೇಕು, ಉತ್ತರ ಕರ್ನಾಟಕ ಲೀಡರ್ಶಿಪ್ ತಗೋದಕ್ಕೆ ಹೇಳಿವಾದರು. ಗಂಟು ಬೇಕಲ್ಲ ಅದಕ್ಕೆ. ಮತ್ತು ರಮೇಶ್ ಕತ್ತಿ ಗಂಟು ಬಿಚ್ಚು ಮನುಷ್ಯ ಅಲ್ಲ, ಗಂಟು ಹೊಡಿ ಮನುಷ್ಯ. ಮತ್ತು ಅಲ್ಲಿ ಹೆಂಗೆ ಆಗ್ತೈತೆ ಅದು ಆಗೋದಿಲ್ಲ. ಅಲ್ಲಿ ಎಲ್ಲರ ಕೈ ಜೋಡಿಸ್ಬೇಕು. ಅಭಯ ಪಟ್ ನೋಡ್ರೆ ಕಂಜೂಸ, ಅವ್ರು ಕೊಡಂಗಿಲ್ಲ. ನನ್ನ ಕಡೆ ಏನಪ್ಪ, ನಾ MP. ಜಗದೀಶ್ ಶೆಟ್ಟರ ತಕ್ಕಡಿ ವ್ಯಾಪಾರ, ಅಲ್ಲಿ ಕೊಡೋದಿಲ್ಲ. ಉದೋಶಿ ನನಗೆ ನಿಮ್ಮ ಡಿಸ್ಟಿಕ್ ಏನು ಸಂಬಂಧ ಇತ್ತಪ್ಪ, ನಾವು ಹೊರಗಿನವ. ಸಂಜಯ್ ಪಾಟೀಲ ನಾ XMLA, ನಾ 2 ಸಲ ಬಿದ್ದೆ, ನಂದೆಲ್ಲ ಖಾಲಿ ಆಗೈತಿ ಕೈ ಅಂತ ಅಂತಾರೆ. ಪ್ರಭಾಕರ್ ಕೋರೆ ಕೈ ಜೋಡ್ಸಾಕ್ತಾ ಇರಲ್ಲ, ಲಕ್ಷ್ಮಣ್ ಸವದಿ ಕೈ ಜೋಡ್ಸಾಕ್ತಾ ಇರಲ್ಲ, ರಾಜು ಕೈಗೆ ಕೈ ಜೋಡ್ಸಾಕ್ತಾ ಇರಲ್ಲ, ಅನ್ನೋ ಶಬ್ದಕ್ಕೆ ಹೋಗಿಬಿಟ್ಟಿದ್ದಾರೆ. ಮತ್ತು ಈ ಉತ್ತರ ಕರ್ನಾಟಕದ ಲೀಡರ್ಶಿಪ್ ಯಾರು ಹಿಡಿಯೋರು? ಈಗ ನಾ ಹುಲಿಯಾಗಿದ್ದೇನೆ, ನಾನು ಎಲ್ಲ ಸಮರ್ಥವಾಗಿ ನಿಭಾಯಿಸ್ತೇನೆ ಅಂತ ಹೇಳತ್ತಾರ. ರಮೇಶ್ ಕತ್ತಿ ಆದ್ರೆ ಭಾಷಣ ಆಯಿತು, ರೇಷನ್ ಯಾರು ಕೊಡೋರು ಇವರಿಗೆ? ಹಿಂಗಾಗಿ DCC ಬ್ಯಾಂಕ್ ಚುನಾವಣೆ ಮುಗಿದ ಕೂಡಲೇ ಮೂಲಿ ಗುಂಪು ಮಾಡ್ತಾರೆ. ರಮೇಶ್ ಕತ್ತಿನ ಮೂಲಿ ಗುಂಪು ಮಾಡೇ ಮಾಡ್ತಾರೆ ಅವ್ರು. ಅದ್ರಾಗ ಏನು ಸಂಶಯ ಇಲ್ಲ. ಮೇನ್ ಟಾರ್ಗೆಟ್ ಅಷ್ಟೇ ಇದೆ. ನಮ್ಮ ವೈರ್ ಯಾರಪ್ಪ? ಈಗ ರಮೇಶ್ ಕತ್ತಿ ಬೇರೆ ಯಾರು ಅಲ್ಲ. ಮತ್ತು ಜಾರಕಿಹೊಳಿ ಸಹೋದರ ವಿರುದ್ಧ ಹಾಕೊಂಡವ್ರು ಇಲ್ಲಿವರೆಗೆ ರಾಜಕಾರಣ ಯಾರು ಮಾಡಿದ್ದಾರೆ? ಯಾರೂ ಇಲ್ಲ. ಒಂದೊಂದು ಮುಗಿಸ್ಕೋತ ಬಂದಾರ. ಈಗ ಲಿಂಗಾಯತ್ ಲೀಡ್ರು ಇವ್ರನ್ನಷ್ಟು ಮುಗೀತು. ಇವರೆಲ್ಲ ಕೂಡ್ತಾರೆ, ಮೀಟಿಂಗ್ ಮಾಡ್ತಾರೆ. ಅದ್ರ ಖರ್ಚು ಯಾರು ಕೊಡೋರು? ಉತ್ತರ ಕರ್ನಾಟಕ ತಿರುಗಾಡ್ಬೇಕು, ಎಲ್ಲ ಸಂಘಟನೆ ಮಾಡ್ಬೇಕು, ಎಲ್ಲರನ್ನ ಕರಿಬೇಕು. ಅಟ್ಟು ತಾಕತ್ತು ಎಲ್ಲಿದೆ? ರಮೇಶ್ ಕತ್ತಿ ಅಂದ್ರೆ ದಾನ ಮಾಡಿದ್ ನೋಡಿದಿರಿ? ಇಲ್ಲ. ಏನೋ ಈಗ ಇದನ್ನ ಹೊಡಿಬೇಕಾಗಿತ್ತು, ವಿದ್ಯುತ್ ಸಹಕಾರ ಹೊಡಿಬೇಕು, ದೊಡ್ಡ ಸಮಾರಂಭ ಏರ್ಪಡಿಸಿದ್ರು, ಪುಸ್ತಕನೂ ಬಿಡುಗಡೆ ಮಾಡ್ಬೇಕಾಯ್ತು, ದೊಡ್ಡ ಭಾಷಣ ಆಯ್ತು. ಜಾರಕಿಹೊಳಿ ಸಹೋದರ ಒಂದು 10 ನಿಮಿಷದಾಗ ಅಷ್ಟು ಮಂದಿನ ಕೂಡಿಸ್ತಾರಲ್ಲ ಅವ್ರು. ದೊಡ್ಡ ಪೆಂಡಾಲ್ ಬರೀ ಒಂದು ದಿವ್ಸ ಮಾಡ್ತಾರಲ್ಲ. ಬೆಳಗಾದಲ್ಲಿ ಹಿಂದೂ ವಿರೋಧಿ ಅಂತೇಳಿ BJP ಅವರು ದೊಡ್ಡ ಸ್ಟ್ರೈಕ್ ಮಾಡಿದ್ರು. ಬೆಳಗಾವದಲ್ಲಿ 5-6 ಲಕ್ಷ ಜನ ಕುಡಿಸಿದ್ರು, 8 ದಿವಸ ಹೋರಾಟ ಮಾಡಿ. ಸತೀಶ್ ಜಾರಕಿಹೊಳಿ ಅಂದ್ರು, ನೀವು ಒಟ್ಟು ನಿಮ್ಮ ತಾಕತ್, ನಾನು ತಾಕತ್ ತೋರಿಸ್ತೇನೆ ಅಂತೇಳಿ 2 ದಿವಸ 5-6 ಲಕ್ಷ ಜನ ಕೂಡಿಸಿ ಬೆಳಗಾವ್ ದಿಗ್ಬಂಧನೆ ಮಾಡಿಬಿಟ್ರು ಅವ್ರು. ಅಷ್ಟು ತಾಕತ್ತಿದೆ ಅವ್ರಿಗೆ, ಮತ್ತು ದುಡ್ಡು ಇದೆ, ಮತ್ತು ಮಾಸ್ಟರ್ ಮೈಂಡ. ಮತ್ತು ಅಲ್ಲಿ ಕೇಸು ಬಿದ್ದು ಹೋತು. ಏನು ಹಾಕಿದ್ರಲ್ಲ ಹಿಂದೂಪರ ಸಂಘಟನೆ, ಅದು ಕೇಸನ್ನು ಬಿದ್ದು ಹೋತು. ಗೆಲುವನ ಆಯ್ತು, ತಾಕತ್ತು ತೋರಿಸಿರು. ಹಂಗೆ ತಾಕತ್ತಲ್ಲಿ ಸದ್ಯಕ್ಕೆ ದುಡ್ಡು ಬಿಚ್ಚೋರಂದ್ರೆ ಸಹೋದರು, ಕಂಪ್ನಿ. ಬೇರೆದವ್ರು ದುಡ್ಡು ಬಿಚ್ಚಂಗಿಲ್ಲ, ಬರೀ ಭಾಷಣ ಮಾಡೋದು. ಅವ್ರದ್ದು ಚಾ, ಅವ್ರದ್ದು ಬಿಸ್ಕಿಟ, ಲಾಸ್ಟ್ಗೆ ಒಂದು ಐವಿದಾಗ ಹೋಗಿ ಊಟ ತಗೋದು ಬಂದ್ಬಿಡೋದು. ಅಷ್ಟ ನಡೆದಿದೆ. ಲಿಂಗಾಯತ್ ಲೀಡರ್ಸ್ ಹಿಂದುಳಿಕೆ ಇದೇ ಕಾರಣ. ಪೆಟ್ಟಿಗೆ ತೋರಿಸೋದು, ತೆಗೆಯೋದು, ಗಂಟು ತೋರಿಸೋದು, ಮತ್ತೆ ಪೆಟ್ಟಿಗೆ ಮುಚ್ಚಿ 2 ಸಲ ಕೀಲಿ ಹಾಕಿ ಮತ್ತೆ ಅಳೆಗಾಡಿಸಿ ನೋಡಿ ಮನೆಗೆ ಬರೋರು. ಬ್ಯಾಂಕ್ದಲ್ಲಿ ಟ್ರೆಜರಿ ಆಯ್ತು, ಅಥವಾ ಮನೆಯಾಗಿನ ಟ್ರೆಜರಿ ಆಯ್ತು. ಹೊರಗೆ ಬಂದು ಮತ್ತೆ ಬಾಯಿ ಒರ್ಸ್ಕೊಂಡ್ ಬರೋರು. ಯಾಕಂದ್ರೆ ಬಾಯಿಗೆ ಮೊಸರು ಹತ್ತಿತ್ತಂದ್ರೆ ನೀವು ಊಟ ಮಾಡಿ ಬಂದಾನ ಹೊರಗ ಅನ್ಬಾರ್ದು. ಖರ್ಗೆ ಅವ್ರ ಅಂತಲ್ಲ, ಕಾಂಗ್ರೆಸ್ ಅವ್ರು ಎಷ್ಟು ಬೇಕಾಟ್ ತಿನ್ರಿ, ಅದ್ರ ಬಾಯಿ ಒರ್ಸ್ಕೊಂಡ್ ಬರ್ರಿ. ಕಾಣಬಾರ್ದು ನಿಮಗೆ. ಹಾಲು ಕುಡಿದಿದ್ದು ಮತ್ತೆ ಮೊಸರು ತಿಂದು ಬಾಯಿಗೆ ಹತ್ತಬಾರ್ದು. ಹಂಗ ಆದ್ರೆ ಇಲ್ಲಿ ಜಾರಕಿಹೊಳಿ ಸಹೋದರ ಹಂಗಿಲ್ಲ. ಭಾಷೆ ಜಾರಕಿಹೊಳಿ ಕಲಿಯುಗದ ಕರ್ಣ ಅಂತ ಹೇಳ್ಬೋದು ಸದ್ಯಕ್ಕೆ. ನಾವು ಇದ್ರ ಪ್ರಕಾರ ಕರ್ಣ ಅಂದ್ರೆ ಏನೋ ದಾನಸೂರ ಅಷ್ಟೇ. ಅದ ಹೇಳ್ಬೇಕಾಗಿತ್ತು. ಕರ್ಣ ಅಂದ್ರೆ ಕರ್ಣ ಅಲ್ಲ, ದಾನಸೂರ. ಎಷ್ಟು ದಾನ ಮಾಡ್ತಾರೆ. ಅದಕ್ಕೆ ಅವ್ರು ಹೇಳಿದ್ರು, ನಾವು ಹುಕ್ಕೇರಿ ಬಂದು ಕೊಯ್ತಿ ದಾನ ಮಾಡಕ್ಕೆ ಶುರು ಮಾಡಿ ನಾವು ಮದುವೆಗೆ, ಮಂಟಪಕ್ಕ, ಗುಡಿಗೆ, ನಿಮ್ಮ ಕಡೆ ಯಾರೂ ಬರಂಗಿಲ್ಲ ಅಂತ ಹೇಳ್ಬಿಟ್ರು ಅವರು. ಗೋಕಾಕ್ ಸ್ಟೈಲ್ ತೋರಿಸ್ತಾರೆ ಅಂತಂದ್ರೆ ಖರೇನೇ ಐತೆ ಅದು. ಎಲ್ಲರೂ NSF ಹೋಗಿ ಪತ್ರಕರ್ತರು ತರ್ತಾರೆ, TV ಮಾಧ್ಯಮ ತರ್ತಾರೆ, ಸೋಷಿಯಲ್ ಮೀಡಿಯಾ ತರ್ತಾರೆ, ಮದುವೆ ಹೋದವ್ರು ತರ್ತಾರೆ, ಗುಡಿ ಗುಂಡಾರದವ್ರು ತರ್ತಾರೆ, ಸಣ್ಣ ಪುಟ್ಟ ಕೆಲಸ ಇದ್ದವ್ರು ಮಾಡ್ಕೊಂಡ್ ಬರ್ತಾರೆ. ಎಲ್ಲ ನಡೆದಿದೆ. ಸದ್ಯಕ್ಕೆ ದೊಡ್ಡ ಆನೆ ಬಲ ಅಂತಂದ್ರೆ ಬಾಲಚಂದ್ರ ಜಾರಕಿಹೊಳಿ. ರಮೇಶ್ ಜಾರಕಿಹೊಳಿ ಹೇಳ್ಬೇಡ್ರಿ, ಅದೇನೋ ಉಪಯೋಗ ಇಲ್ಲ. ನಂತರ ನಮ್ಮ ಸತೀಶ್ ಜಾರಕಿಹೊಳಿ ಅವ್ರು ದಾನ ಮಾಡಂಗಿಲ್ಲ. ಅಭಿವೃದ್ಧಿ ಏನಾದ್ರು ಹೇಳ್ರಿ, ನಾನು ಕೆಲಸ ಮಾಡ್ತೇನೆ ಅಂತೇಳಿ. ಸಂಸ್ಕೃತ ಕಾರ್ಯಕ್ರಮ ಏನಾದ್ರು ಹೇಳ್ರಿ.
ಕಬಡ್ಡಿ ಇದ್ರೆ ಹೇಳ್ರಿ, ಖೋ ಖೋ ಇದ್ರೆ ಹೇಳ್ರಿ, ಫುಟ್ಬಾಲ್ ಇದ್ರೆ ಹೇಳ್ರಿ, ವಾಲಿಬಾಲ್ ಇದ್ರೆ ಹೇಳ್ರಿ, ಬಾಡಿ ಬಿಲ್ಡಿಂಗ್ ಇದ್ರೆ ಹೇಳ್ರಿ, ಪ್ರತಿಭಾ ಕಾರಂಜಿ ಇದ್ರೆ ಹೇಳ್ರಿ, ಬುದ್ಧ ಬಸವ ಅಂಬೇಡ್ಕರ್ ಏನೋ ಕಾರ್ಯಕ್ರಮ ಇದ್ರೆ ಹೇಳ್ರಿ, ವಿಶ್ವ ಮಾನವತ್ವ ವೇದಿಕೆ ಕಟ್ಟಾಡಿದ್ರೆ ಹೇಳ್ರಿ, ಅದಕ್ಕೆ ನಾವು ಕೊಡ್ತಾರ. ವೈಯಕ್ತಿಕ ಕೊಡಂಗಿಲ್ಲ ಅವರು. ಇಲೆಕ್ಷನ್ದಾಗ ಅಷ್ಟ ಎಷ್ಟು ಹುಟ್ಟದಪ್ಪ 1 ಲಕ್ಷ ಇಷ್ಟು ಬೆಳ್ಳಿಲ್ಲ ನಮ್ಮ ಹೊರಗೆ ಹೊಳ್ಳಿ ಕೊಡ್ಬೇಕು. ಬರೋಬ್ಬರಿ ಐತೆ ಅವ್ರದ್ದು. ಮತ್ತೆ ಯಾಕಂದ್ರೆ ಆರಿಸಿ ತರ್ಬೇಕಲ್ಲ. ಮತ್ತೆ ಇವ್ರು ಕೂತ್ ಗೌಡಗಳು ಕುಲಕರ್ಣಿಗಳು ಹೇಳಿದ್ರಂದ್ರೆ ಆಚೆ ಬರ್ಲಿಲ್ಲ ಅಂದ್ರೆ ವಸೂಲು ಮಾಡ್ಬೇಕಲ್ಲ. ಮತ್ತೆ ಕೊಡ್ತಾರ ತೆಗಿತಾರ, ಇವ್ರು ಕೊಡೋದೇ ಇಲ್ಲ. ಮತ್ತೆ ತೋರ್ಸೋದು ಬಿಡಂಗಿಲ್ಲ ಇವ್ರ. ನಾವು ದೊಡ್ಡ ಶ್ರೀಮಂತ ಅಂತೇಳಿ ಪ್ರಭಾಕರ್ ಕೋರೆ ಅದಕ್ಕಿಂತ ನಾ ದೊಡ್ಡ ಶ್ರೀಮಂತ ಅಂತೇಳಿ ಅನ್ನ ಸಬ್ಜಲೆ ನಾನು ನಿಮಗಿಂತ ಶ್ರೀಮಂತರು ಅಂತೇಳಿ ಸೌದಿ. ಇನ್ನ ಎಷ್ಟು ನಂಬರ್ ಅದಾವ, ಭಾಳ ನಂಬರ್ ಅದಾವ. ಫಿರೋಜ್ ಶೆಟ್ಟ ನನ್ನ ಮುಂದೆ ಏನು ಹತ್ತಿರೋ, ನಮ್ಮ ಟ್ರಕ್ ಮುಂದೆ ನೀ ಏನು ಹತ್ತಿರೋ ಅಂತ ಫಿರೋಜ್ ಶೆಟ್ಟ. ಜಾರಕಿಹೊಳಿ ಬಲಗೈ ಬಂಟ ಅಂತ ಹೇಳ್ಬೋದು ಸದ್ಯಕ್ಕೆ ರಾಜು ಸೇಠ್. ಇಲ್ಲಿ ಹೇಳೋದೇನಂತಂದ್ರೆ ಡಿ.ಸಿ.ಸಿ ಬ್ಯಾಂಕದಲ್ಲಿ ಪಳಗಿದ ಹುಲಿ ಗೆಲ್ತೈತೆ. ಅದು ಪಳಗಿದ ಹುಲಿ ಅಂದ್ರೆ 4 ಸಲ ಶಾಸಕರಾದವರು, ಇದು 5ನೇ ಸಲ ರಾಜು ಕಾಗೆ ಅವರು. ಮತ್ತು ಪಿಂಜಾರಿಗಿಳಿ ಅಂತಂದ್ರೆ ಶ್ರೀನಿವಾಸ್ ಪಟ್ಲ. ಇಂಥ ಹೊಸ ಹೊಸ ಸುದ್ದಿಗಳನ್ನ ನಾವು ನೋಡ್ತೇವೆ. ನೀವು ಸ್ವಲ್ಪ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ತೀವಿ. ಫೇಸ್ಬುಕ್ ಅಲ್ಲ, ಯೂಟ್ಯೂಬ್ ಚಾನಲ್, ಸದಾನಂದ ಬಾಮನಿ ಯೂಟ್ಯೂಬ್ ಚಾನಲ್ ಇದೆಲ್ಲ, ಅದಕ್ಕೆ ಮಾಡ್ತೀವಿ. ಅದರಿಂದ ನಮಗೆ ಗೂಗಲ್ದಿಂದ ಸ್ವಲ್ಪ ಅಮೌಂಟ್ ಬರ್ತೈತಿ. ನೀವೇನು ಸ್ಟಾರ್ಟ್ ಮಾಡ್ತಾರಲ್ಲ ನೋಡ್ಲಿಕ್ಕೆ, ಅವಾಗೇನು ಜಾಹೀರಾತುಗಳು ಬರ್ತಾವಲ್ಲ, 3 ಸೆಕೆಂಡ 4 ಸೆಕೆಂಡ್ ನೋಡ್ರಿ, ಅಷ್ಟ ನಮಗೆ ಫಾಯ್ದೆ ಐತಿ. ಭಾಳ ಏನು ಫಾಯ್ದೆ ಇಲ್ಲ. ನೀವು ವಿಡಿಯೋ ಏನು ಮಾಡ್ತೀವಲ್ಲ ಏನೂ ಫಾಯ್ದೆ ಇಲ್ಲ. ಫೇಸ್ಬುಕ್ದಾಗ ಏನು ಹೊಡ್ಯಾತೀವಲ್ಲ ಕತೆ, ಅತ್ಯಂತ ಇಂಟ್ರೆಸ್ಟಿಂಗ್ ಎಲ್ಲ ಒಳಗಿನ ತೆಗೆದು ಯಾರ್ಯಾರು ಎಲ್ಲೆಲ್ಲಿ ಹೋಗ್ತಿದಾವ ಎಷ್ಟೆಷ್ಟಿದಾವ ಅದನ್ನು ಹೇಳ್ತಿರ್ತೇವೆ. ಮತ್ತು ರಾಯಭಾಗದಲ್ಲಿ ಕೂಡ ಒಳ್ಳೆಯವರು ಅದನ್ನು ಹೇಳಿಬಿಟ್ಟಿದಾರೆ ಅವರು. ನಾವು 211 ಹೋಟ್ ಏನಿದಾವ ಅದು ನಾವು ಕೊಡ್ತೇವೆ. ನಾವು ಹಿಂದೆ ಕುಲಗಡೆ ಅವರು ನಾವು ಕೊಟ್ಬಿಡ್ತೇವೆ ಅಂತ ಹೇಳಿಬಿಟ್ಟಿದಾರೆ ಅವರು. ಅಲ್ಲೇನು ಸಮಸ್ಯೆನೇ ಇಲ್ಲ, ಎಲ್ಲಿ ಸಮಸ್ಯೆ ಇಲ್ಲ. ಸಮಸ್ಯೆ ಇರೋದು 4-5 ಕ್ಷೇತ್ರದಲ್ಲಿ. ಈ ನಿಪ್ಪಾಣಿಯಲ್ಲಿ ಹೊರಗೆ ಕೂತ ಏನು ಆಟ ಆಡ್ತಾರ ರಮೇಶ್ ಜಾರಕಿಹೊಳಿ ಅದು ನೋಡ್ಬೇಕು. ಕಾಗವಾಡದಲ್ಲಿ ಮತ್ತು ಹತ್ತನೇಲಿ ಏನು ಆಟ ಆಡ್ತಾ ನೋಡ್ಬೇಕು. ಅಷ್ಟ ಮುಗಿದಿದೆ ಅವತ್ತು. ಮತ್ತೆಲ್ಲ ಕಡೆ ಹೋಗಿಲ್ಲ. ಎಲ್ಲಿ ಕಡ್ಡಿ ಆಡಿಸ್ಬೇಕು ಅದು ಕಡ್ಡಿ ಆಡಿಸ್ಕೊಂಡು ಊರು ಸುಟ್ಟ ಹನುಮಂತ ಕಡೆಗೆ ಅಂತ ವಿದೇಶಕ್ಕೆ ಹೋಗಿದಾರೆ ಅವರು. ಮಾರಿಷಸ್ಕೇನೋ ಹೋಗಿದಾರೆ ಅಂತ ಸುದ್ದಿ ಇದೆ. ಅದು ಯಾಕೆ ಹೋಗಿದಾರೆ ಗೊತ್ತಿಲ್ಲ. ಆದರೆ ಜಾರಕಿಹೊಳಿ ಸಹೋದರ ಕಳಿಸಿರ್ಬೇಕು, ನೋಡಪ್ಪ ಇಲ್ಲಿದ್ದೆ ಅಂದ್ರೆ ನಮ್ಮ ತಲೆ ಮೇಲೆ ಬರ್ತೈತಿ, ನೀವು ಹೋಗು, ನಾವೆಲ್ಲ ನೋಡ್ಕೋತೇವೆ. ನಂತರ ಇಲೆಕ್ಷನ್ ಮುಗಿಯೋಣ ಬಾಲ, ಯಾರು ಬೇಡ ಅಂತಾರೆ. ಅವರು ಅಷ್ಟೇ ಬೇಕಾಗಿತ್ತು. ಎಲ್ಲಿ ಇವರು ಗುಡಿ ಗುದ್ದಾಡೋದು. ಒಂದು ಸರ್ಕಾರವನ್ನು ಬೆಳೆಸಿ ಒಂದು ಸರ್ಕಾರ ತಂದವ ನಾನು. ಮತ್ತು ಕಾಗವಾಡ ನಿಪ್ಪಾಣಿ ಮತ್ತು ಹತ್ತನೆಯಲ್ಲಿ ಬಿತ್ತಂದ್ರೆ ನನ್ನ ಅಪಮಾನ ಆಗ್ತೈತಿ. ಬೇಡ ನಿಲ್ಸೋನು, ಅವ್ರಿಗೆ ಖರ್ಚು ಮಾಡಕ್ಕೆ ಹೇಳೋನು, ನಾವು ಹೊರಗಿರೋಣ ಅಂತ ಹೊರಗಿದಾರ ಅವರು ಜಾಣ ರಾಜಕಾರಣಿ. ತಮಗೆಲ್ಲ ಗೊತ್ತಿದೆ. 17 ಜನ ಬಾಂಬೆ ಬಾಯ್ಸನ್ನ ಕರ್ಕೊಂಡೋಗಿ ಸರ್ಕಾರವನ್ನು ಬೆಳೆಸಿ ಸಾಬೀತುಪಡಿಸಿ ಮುಖ್ಯಮಂತ್ರಿ ಮಾಡಿಬಿಟ್ರು. ಅದೇ BSY ಅವರನ್ನ ಮಂತ್ರಿ ಮಂಡಲ ತೆಗೆದು ಹಾಕಿಬಿಟ್ರು. ಚಿಡಿ ಲೇಡಿ ಪ್ರಕರಣದಲ್ಲಿ ನಾವು ಕೊಡಂಗಿಲ್ಲ ಅಂತಂದಿರು. ಬಾಲಚಂದ್ರ ಜಾರಕಿಹೊಳಿ ಕೊಟ್ಟುಬಿಟ್ರು. ಕೊಡಪ್ಪ ನೀ ಹಂಗಿಲ್ಲ ಸರ್ಕಾರಕ್ಕೆ ಮತ್ತೆ ನಾವು ತೆಗೆದುಕೊಂಡು ಹೇಳಿದ್ರೆ ಒಟ್ಟ ತೆಗೆದುಕೊಳ್ಳಿ, ಲಾಸ್ಟ್ ತಕ 1 ತಿಂಗಳ ತೆಗೆದುಕೊಳ್ಳುತ್ತೆ ಅಂತ ಹೇಳಿದರು. ಈ ಸಿಡಿ ಪ್ರಕಾರ ಮುಗಿಸಿಬಿಡು, ಅದಕ್ಕೆ SIT ರಚನೆ ಮಾಡ್ಯಾರು. SIT ಸರ್ಕಾರದ ಅಂಡರ್ ಇರೋದು. ಅದನ್ನೆಲ್ಲ ಮಾಡಿ ಎಲ್ಲ ಮುಚ್ಚಿ ಹಾಕಿಬಿಟ್ಟು ತಿಂತಾರ ನೋಟ್ರ ಮಾಡಿಬಿಟ್ರು. ಈ ಕ್ಲೀನ್ ಹ್ಯಾಂಡ. ಅದಕ್ಕೆ DCC ಬ್ಯಾಂಕದ ಮೇಲೆ ದೊಡ್ಡ ಕಣ್ಣಿದೆ. ಇದು ಲಿಂಗಾಯತ್ ವರ್ಸಸ್ ಜೆ ಸಹೋದರ ಆಗ್ತಿತ್ತೋ ಇರ್ಬಿಡ್ತಿದ್ದು ಗೊತ್ತಿಲ್ಲ. ಆದರೆ ಇಷ್ಟು ಮಾತ್ರ ಇವರಿದ್ದಾರೆ. ಸೌದಿ, ಕಾಗೆ, ಕಡಾಡಿ, ನಂತರ ರಮೇಶ್ ಕತ್ತಿ, ಇನ್ನು ಯಾರ್ಯಾರು ಕೈ ಜೋಡಿಸ್ತಾರೋ ನೋಡ್ಬೇಕು. ಅಶೋಕ್ ಪಟ್ಟಣ ಕೈ ಜೋಡಿಸ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ಅದ್ರ ಹೊರಗಿನವ್ರಾಗ ಎಲ್ಲ ಪೊಕಡಿ ಇರಾಕಿವ ಬರೇ ಭಾಷಣ ಮಾಡಿ ಇವರು. ಅದ್ಭುತವಾದ ಶಕ್ತಿ ಇದೆ, ಸಂಪತ್ತಿದೆ, ದೇವರೆಲ್ಲ ಕೊಟ್ಟಿದ್ದಾನೆ. ನೀವು ಜಿಲ್ಲೆ ಹುಕ್ಕೇರಿ ಅಷ್ಟಲ್ಲ, ಜಿಲ್ಲೆಯ ರಾಜಕಾರಣವನ್ನು ನೀವು ಕೈಗೆ ಹಿಡ್ಕೋಬೇಕು. ಮತ್ತು ಇವ್ರು ಯಾರು ಮಾತಾಡ್ಸ್ತಾರೆ? ಯಾರೂ ಮಾತಾಡ್ಸಂಗಿಲ್ಲ. 7-12 ಗಂಟೆಗೆ ಹಂಗಿಲ್ಲ. ಉಮೇಶ್ ಕತ್ತಿ ಅವ್ರು ಹಂಗಿರಲಿಲ್ಲ. ಅವ್ರು ಎಲ್ಲ ರಾಜಕಾರಣ ಹಿಡ್ಕೊಂಡಿರ್ತಿದ್ರು. ಎಲ್ಲೆಲ್ಲಿ ಏನೇನು ನಡೆದೈತಿ ಕೂತಲ್ಲೇನೋ ಹೇಳ್ತಿದ್ರು. ಅವ್ರು ನೇರವಾಗಿ ಹೇಳ್ತಾರೆ, ಇವರು ನೇರವಾಗಿ ಹೇಳ್ತಾರೆ. ಆದರೆ ಸ್ವಲ್ಪ ಸಾವಧಾನದಿಂದ ಹೇಳಬೇಕು ಅಂತೇಳಿ ಒಂದು ಮಾರ್ಗದರ್ಶನ ಮಾಡಿಬಿಟ್ಟಿದ್ದಾರೆ. ಯತ್ನಾಳ್ ಕೂಡ ಭಾಷಣ ಮಾಡಿ ಅವರು ಪಾಪ ಅವ್ರ ಕಡೆನೂ ಏನಿಲ್ಲ. ಇವರೆಲ್ಲ ಕೂಡ ಒಂದು ಟೀಮ್ ಮಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ಒಟ್ಟು ಇಲೆಕ್ಷನ್ ಮಾತ್ರ ಒಂದು 2-3 ಕ್ಷೇತ್ರ ಅನ್ನತ್ತಿರು. ಈಗ 5 ಕ್ಷೇತ್ರಕ್ಕೆ ಆಗ್ತೈತಿ ಹೇಳಿದಂಥ 5 ಕ್ಷೇತ್ರಕ್ಕೆ. ಉಳಿದ ಕಡೆ ಅವರೆಲ್ಲ ಈಗಾಗಲೇ ಜೆಂಡಾ ಹಚ್ಚಿ ಬಿಟ್ಟಿದಾರಲ್ಲ, ಬರೀ ಎಲೆಕ್ಷನ್ ಆಗೋದೈತೆ ಅಷ್ಟೇ. ಇನ್ನು PKPS ಆರಿಸಿ ಕಳಿಸಿದಾರಲ್ಲ, ಡೆಲಿಗೇಷನ್ ಫಾರ್ಮ್ ಏನು ಕೊಟ್ಟಿರ್ತಾರಲ್ಲ,
ಅವ್ರೇನು ಹೋಟೆಲ್ಸ್ ಅದಾರ, ಎಷ್ಟು ಮಂದಿ ಕಿಡ್ನಾಪ್ ಆಗ್ತಾರೆ ನೋಡ್ಬೇಕು, ಎಷ್ಟು ಮಂದಿ ಪ್ರವಾಸಕ್ಕೆ ಹೋಗ್ತಾರೆ ನೋಡ್ಬೇಕು, ಎಷ್ಟು ಮಂದಿ ಗೃಹ ಬಂಧನ ಆಗ್ತಾರೆ ನೋಡ್ಬೇಕು. ಇನ್ನು 5 ಲಕ್ಷ ಒಂದೊಂದು ಹೋಟಿ ತೆಗೆದುಕೊಂಡವರು ಇಲ್ಲ ಅನ್ನೋದು ಗೊತ್ತಿಲ್ಲ. ಅದು ಗಪ್ಚುಪ್ ಯಾರು ಹೇಳ್ತಾರ ಅವರು? ಸೋಷಿಯಲ್ ಮೀಡಿಯಾದಲ್ಲಿ ಹಂಗೆ ಬಂದಿದೆ. ಯಾರು ಕೊಟ್ಟಿದಾರೆ ಪ್ರೂವ್ ಮಾಡಿ ತೋರಿಸ್ರಿ. ಸುಮ್ಮನೆ ನಮಗೆ ಆಗದವ್ರು ಹಂಗೆ ಸುದ್ದಿ ಬಿಟ್ಟಿದಾರಂತ ಕಂಪ್ನಿಯವ್ರು ಹೇಳಿಬಿಡ್ತಾರೆ. ಒಟ್ಟಾರೆ ಗೆಲುವು ಮಾತ್ರ ಅವ್ರದ್ದೇ ಇದೆ. ಯಾರು ಬೇಕಾದ್ದು ಮಾಡಲ್ಲ. ಅವ್ರು ಹೇಳಿದಾರೆ, ಅವರು ಮಂದಿನ ಕೊಡ್ಸಿದಾರೆ, ದೊಡ್ಡ ಪ್ರಮಾಣದಲ್ಲಿ ಮಂದಿ ಕೊಡಿಸ್ತಾರೆ. ಲಕ್ಷ್ಮಣ ಸವದಿ ಹೇಳಿದ್ರು, ನೀ ಕನ್ನೇರು ಮಠದಾಗ ಮೀಟಿಂಗ್ ಮಾಡ ಬೇಡಾರಂದ್ರು. ರಮೇಶ್ ಜಾರಕಿಹೊಳಿ ಹೇಳ್ತಾರೆ, ಇಂಥ ಮೀಟಿಂಗ್ಗಳು ಭಾಳ ನೋಡಿದಂತ ಸತೀಶ್ ಜಾರಕಿಹೊಳಿ ಹೇಳ್ಬಿಟ್ರು. ನೀ ಗುಪ್ತಿಲ್ ಮಾಡ್ರೆ ಆಗಂಗಿಲ್ಲ. ಯಾಕೆ ಆಗಂಗಿಲ್ಲ ಅಂದ್ರೆ ಇವರೆಲ್ಲ ಹೊಡೆದು ಬಿಟ್ಟಿದಾರ. ಅವ್ರು ಲಿಂಗಾಯತರ ಹೆಗಲ ಮೇಲೆ ಬಂದೂಕಿಟ್ಟು ಲಿಂಗಾಯತನ ಹೊಡೆದು ಬಿಟ್ಟಿದಾರ. ಇನ್ನೂ ಕೆಲವೊಂದು ತಿಂಗಳು ಹೋಯ್ತಂದ್ರೆ ಹಿಂಗೆ ಸೈಲೆಂಟ್ ಉಳಿದ್ರು. ಪ್ರಭಾಕರ್ ಕೋರೆ ಸೈಲೆಂಟ್ ಉಳಿದ್ರು. ಇವ್ರೇನು ಲಿಂಗಾಯತ್ ಲೀಡರ್ ಸೈಲೆಂಟ್ ಉಳಿದ್ರು. ಈಗ ಹೆಂಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಸೈಲೆಂಟ್ ಉಳ್ದ, ನಾವು MK ಹುಬ್ಬಳ್ಳಿ ಶುಗರ್ ಫ್ಯಾಕ್ಟ್ರಿ ಅಂತ ಹೋದ್ರೆ ಸಾಕಂತೇಳಿ ಅಲ್ಲಿ ಚಂದ್ರ ಇಟ್ಟು ಹೇಳಿ ಒಳಗಿನೊಳಗೆ ಕಾಂಪ್ರಮೈಸ್ ಮಿಲಾಪಿ ಕುಸ್ತಿ ಮಾಡಿ ಜಿಲ್ಲೆಯ ಅಭಿವೃದ್ಧಿ ದೃಷ್ಟಿಯಿಂದ, ರೈತರ ಅಭಿವೃದ್ಧಿ ದೃಷ್ಟಿಯಿಂದ ನಾನು ಹಿಂದಕ್ಕೆ ಪಡೆದೇನೆ ಅಂತೇಳಿ ಚಂದ್ರರಾಜ್ ಹೆಟ್ಟಿಹೊಳಿ ಹೇಳಿದ್ರಲ್ಲ, ಅದು ಕರೆನೇ ಐತೆ ಅದು. ಆದರೆ ಇಲ್ಲಿ ಕುಸ್ತಿನೇ ಬೇರೆ ಐತಿ. ಚಂದ್ರರಾಜ್ ಹೆಟ್ಟಿಹೊಳಿ ಆರಿಸಿ ಬರ್ತಾರೆ, ಅದ್ರ ಪ್ರಶ್ನೆ ಏನಿಲ್ಲ. ಅಂದರೆ ಇಲ್ಲಿ ಈಗೇನು ಪಳಗಿದ ಹುಲಿ ಆರಿಸಿ ಬರ್ತಿತ್ತು ಅಥವಾ ಪಿಂಜರದ ಹುಲಿ ಆರಿಸಿ ಬರ್ತೈತೆ, ಕಾದು ನೋಡ್ಬೇಕು. ಇನ್ನೊಂದು ಇಂಟ್ರೆಸ್ಟಿಂಗ್ ಸುದ್ದಿ ನಾಳೆ ಇದೆ. ಪ್ರತಿಯೊಂದು ವಿಡಿಯೋ ನೋಡ್ತು ಬರ್ರಿ ನೀವು. ಮತ್ತು ಸಾಧ್ಯ ಇತ್ತಂದ್ರೆ ಎಷ್ಟು ಜನರಿಗೆ ಹಂಚ್ತಾರೆ ಹಂಚ್ರಿ. ಮತ್ತು ಸದಾನಂದ ಬಾಬು ಯೂಟ್ಯೂಬ್ ಚಾನಲ್ ಇದೆ, ಸ್ವಲ್ಪ ಸಬ್ಸ್ಕ್ರೈಬ್ ಮಾಡಿದ್ರೆ ನಮ್ಮದು ಹೊಟ್ಟೆ ತುಂಬತೈತಿ. ಇಲ್ಲಾಂದ್ರೆ ಫೋನ್ಪೇ ಮಾಡಂತ ಹೇಳಿದೆವು ನಾವು. ಫೋನ್ಪೇ, ಗೂಗಲ್ ಪೇ ಏನೋ ಮಾಡಿ ಒಂದು 10 ರೂಪಾಯಿ ಯಾರು ಹಾಕಿದ್ರಿ. ಮತ್ತೊಮ್ಮೆ ಹೇಳ್ತಾನೆ, ಬರ್ಕೋರ್ ನಂಬರ್ 855-314-2323 855-314-2323. ನೋಡೋಣ ಹಾಕ್ರಲ್ಲ, ಸ್ವಲ್ಪ ಎಷ್ಟು ಹಾಕ್ತಾರೆ ನೋಡೋಣ. ಕಾರ್ಗಡೆ ಒಬ್ಬರು ಕೊಡಾರ ನನಗೆ, ಅದರ ಜಿದ್ದಿದೆ. ಜಾರಕಿಹೊಳಿ ಬ್ರದರ್ಸ್ ಗೆಲ್ಲೋದಿಲ್ಲ ಅಂತೇಳಿ ನಾವು ಗೆಲ್ತೇವಂದೆ. ಗೆದ್ರೆ ನಮಗೆ ಸಿಗಂಗಿಲ್ಲ, ಅದು ಗೆಲ್ಲಿಲ್ಲ ಅಂದ್ರೆ ನಮಗೆ ಸಿಗ್ತೈತಿ. ಹಿಂಗದು ಅವರು ತಾವು ಗೆಲ್ತೇವಂತ ಅವ್ರು ಹೇಳಿದ್ದಾರೆ. ಅಲ್ಲಿ ಕಾರ್ಗಡೆ ನಮಗೆ ಬರ್ತಿತ್ತೋ ಬಿಡ್ತಿತ್ತು ಗೊತ್ತಿಲ್ಲ. ನಂತರ ಏನು ಈಗ ಮುಗಿತ್ಲ, ಈಗ ಮತ್ತು ನಾಳಿಂದ ಚಾಲೋನಲ್ಲ DCC ಬ್ಯಾಂಕ್. ಅಲ್ಲಿ ಒಳ ಸುದ್ದಿಗಳನ್ನು ನಾವು ಪ್ರಾಮಾಣಿಕವಾಗಿ ನೇರ ದಿಟ್ಟ ನಿರಂತರವಾಗಿ ನ್ಯಾಯ ನೀತಿ ನಿಷ್ಠೂರದಿಂದ ಹೇಳ್ತೇವೆ. ನಮ್ಮನ್ನು ಉಳಿಸಿರಪ್ಪ, ನಮ್ಮನ್ನು ಬೆಳೆಸ್ರಿ ಅಂತ ಅಷ್ಟೇ ಹೇಳೋರು. ನಮ್ಮ 8 ಲಕ್ಷ ಸಬ್ಸ್ಕ್ರೈಬ್ ಆಗಿದ್ದಾರೆ, ಇಷ್ಟು ಲಕ್ಷ ಸಬ್ಸ್ಕ್ರೈಬ್ ಆಗಿದ್ದಾರೆ, ನಾವು ಹೇಳೋದನ್ನೇ ಇಲ್ಲ. ಯಾಕಂದ್ರೆ ಎಷ್ಟಾಗಿದ್ದಾರೆ ಏನಾಗಿದ್ದಾರೆ ಎಲ್ಲರಿಗೂ ಗೊತ್ತಿದೆ. ನಾವು ಖಾಲಿ ಡಬ್ಬೆ ಅಲ್ಲ, ಡಬ್ 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 ಬಡ್ಕೊತೋಗಿ 8 ಜನ ಲೈಕ್ ಮಾಡಿರಿ, ಇಷ್ಟು ಜನ ಲೈಕ್ ಮಾಡಿರಿ, 8 ಸಬ್ಸ್ಕ್ರೈಬ್ ಆಗಿದೆ, ಇಷ್ಟು ಸಬ್ಸ್ಕ್ರೈಬ್ ಆಗಿದ್ದಾರೆ, 1 ತಾಸು ಇಷ್ಟು ಲಕ್ಷ ಜನ ಆಗ್ತಿದೆ, ನಿಮ್ಗೆ ಧನ್ಯವಾದಗಳು. ಧನ್ಯವಾದ ನಾವು ಹೇಳಂಗನೇ ಇಲ್ಲ ಯಾರಿಗೂ. ಯಾಕೆ ಹೇಳಬೇಕು? ಎಲ್ಲ ಸುದ್ದಿ, ಒಳಗಿನ ಸುದ್ದಿ ನಾವು ನಿಮ್ಗೆ ಕೊಡ್ತಿರ್ತೇವೆ. ಧನ್ಯವಾದ ಹೇಳೋ ಪ್ರಶ್ನೆ ಬರೋಂಗಿಲ್ಲ. ನೀವು ನಮ್ಗೆ ಧನ್ಯವಾದ ಹೇಳ್ಬೇಕು. ನಾವು ಯಾರ ಪರಲ್ಲ, ಯಾರ ವಿರುದ್ಧನಲ್ಲ. ಒಮ್ಮೆ ಇವ್ರದ್ದು ಹೇಳ್ತೇವೆ, ಒಮ್ಮೆ ಅವ್ರದ್ದು ಹೇಳ್ತೇವೆ. ಆದ್ರೆ ಜನಪರ ಧ್ವನಿ ನಮ್ದು, ದುರ್ಬಲರ ಧ್ವನಿ, ಯುವಕರ ಧ್ವನಿ, 18 35 ವರ್ಷದ ಒಳಗಿನ ಏನು ಧ್ವನಿಗಳದಲ್ಲ ನಮ್ಮ ಬಾಯಿಂದನೂ ಬರೋ. ನೀವೆಲ್ಲ ನರಸತ್ತ ಹೇಡಿಗಳಾಗಿ ಬಿಟ್ಟಿದ್ರಿ. ಹೇಡಿಗಳ ಬಾಯಿಂದ ಏನು ಬರ್ತಾವ? ಮಿಲಾಪ್ ಕುಸ್ತಿದಿಂದ ಏನು ಬರ್ತಾವ? ಒಳ ಒಪ್ಪಂದಿಂದ ಏನು ಶಬ್ದಗಳು ಬರ್ತಾವ? ಈ ಪಾರ್ಟಿಗೆ ಜೈ ಅಂತಾರೆ, ಇನ್ನೊಂದು 1990 ಕೊಟ್ರೆ ಆ ಪಾರ್ಟಿಗೆ ಜೈ ಅಂತಾರೆ. ಇವ್ರ ಧ್ವಜ ಹಿಡಿತೀರಿ, ಡಬಲ್ ರೊಕ್ಕ ಕೊಟ್ರೆ ಅವ್ರ ಧ್ವಜ ಹಿಡಿತೀರಿ. ನಮಗೆಲ್ಲ ಗೊತ್ತಿಲ್ಲ. ಕೊಳ್ಳಾಗಿ ಇದೊಂದು ಹಾಕ್ತಾರೆ, ಕಾಂಗ್ರೆಸ್ ಒಂದು ಹಾಕ್ತಾರೆ. ಹೆಚ್ಚು ಕೊಡ್ತಾ ಅಂದ್ರೆ ಇದನ್ನ ಬೀಸಾಕಿ, ಅಲ್ಲೇ ಗಟ್ಟರದಾಗ ಬೀಸಾಕಿ BJP ಕೊಳ್ಳಾಗ ಒಂದು ಹಾರ ತುರಾಯಿ ಹಾಕೋತೀರಿ, ಶಾಲ್ ಹಾಕೋತೀರಿ. ನಮ್ಗೆ ಗೊತ್ತಿದೆ ಎಲ್ಲ. ಯಾರ್ಯಾರ ತಾಕತ್ ಎಷ್ಟೆಟ್ಟಿದ್ದು ಗೊತ್ತಿದೆ. ಅದು ನಮಗೊಂದು ಸ್ವಲ್ಪ ತಾಕತ್ ಕೊಡ್ರಿ ಅಂತ ಹೇಳೋರು ನಾವು. ಫೋನ್ಪೇ ಮಾಡ್ರಿ. ಯಾಕಂದ್ರೆ ಯಾರು ಪ್ರಾಮಾಣಿಕತೆ ಅವ್ರಿಗೆ ಬೆಂಬಲ ಯಾಕೆ ಕೊಡಂಗಿಲ್ಲ ನೀವು? ಅದು ಪ್ರಶ್ನೆ ಇದೆ. ಬರೀ ಭಾರಿ ಐತ್ರಿ ವಿಡಿಯೋ, ಭಾರಿ ಐತ್ರಿ, ಒಳ ಸುದ್ದಿ ನಿಮ್ಮಂಗೆ ಯಾರು ಹೇಳಂಗಿಲ್ರಿ. ಬರೀ ಭಾಷಣ ಅಥವಾ ರೇಷನ್ ಯಾರು ಕೊಡೋರು? ಬೇಕಲ್ಲ, 3 MB ಅಲ್ಲ 6 MB ಖರ್ಚಾಗ್ತಿದೆ ದಿನಾಲು. 4,000 ಬರೀ ಇಂಟರ್ನೆಟ್ ಹಾಕ್ತೇವೆ. ಯಾರ ಸಲುವಾಗಿ? ನಿಮ್ಮ ಸಲುವಾಗಿ, ಜನರಿಗೆ ಗೊತ್ತಾಗ್ಲಿ. ಅನ್ಯಾಯದ ಹೋರಾಟ ಮಾಡೋರು ಯಾರು? ನಾವೇ. ನೀವು ತೆಗೆದು ನೋಡ್ರಿ ಎಲ್ಲರನ್ನು. ನಾವು ನಮಗೆ ಹೊಗಳ್ಕೋಬಾರ್ದು, ತೆಗೆದು ನೋಡ್ರಿ. ಸ್ವಲ್ಪ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚು ಜನ ನೋಡ್ತಂದ್ರೆ ಅದು ಸ್ವಲ್ಪ ದುಡ್ಡು ಹೆಚ್ಚು ಬರ್ತೈತಿ. $8,700 ಬರ್ತೈತಿ. ಈಗ $100 ಆದ ನಂತರ ಅವ್ರು ಕಳಿಸ್ಕೊಡ್ತಾರೆ ಡೈರೆಕ್ಟ್. ಮ್ಯಾನ್ಯುವಲ್ ಏನೂ ಇಲ್ಲ.
ನಾವು 4 ನಂಬರ್ ಸೀಕ್ರೆಟ್ ಕೊಟ್ಟಿರ್ತಾರೆ ಯೂಟ್ಯೂಬ್ದವರು, ಅದನ್ನ ಕಳಿಸಿರ್ತೇವೆ, ಬ್ಯಾಂಕ್ ಅಕೌಂಟ್ ಕಳಿಸಿರ್ತೇವೆ, ಎಲ್ಲ ವೆರಿಫಿಕೇಶನ್ ಮಾಡ್ತಾರೆ ಅಡ್ರೆಸ್ಸು. ಇತ್ತಂದ್ರೆ ಪಟ್ಟ ಕಳಿಸ್ಕೊಡ್ತಾರೆ. ಒಮ್ಮೆ ಪೇಮೆಂಟ್ ಬಂತಂದ್ರೆ ದಡ 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 ಪೇಮೆಂಟ್ ಬರ್ತೈತಿ. ಮತ್ತು ಒಂದು ವಿಡಿಯೋಗಳನ್ನ 10 ಲಕ್ಷ 20 ಲಕ್ಷ 30,000 ಅಂತೇನ್ರಿ, ಲಕ್ಷ ಬೇಡ, ಒಂದು 10,000 20,000 5,000 3,000 ಹಿಂಗೆ ನೋಡ್ಕೋತೈತಂದ್ರೆ ನಮ್ಗೆ 17-18 ದಿವಸಾಗ 7,500 ಬರ್ತಾವ. ಅಂದ್ರೆ ತಿಂಗಳಿಗೆ 2 ಸಲ ಪೇಮೆಂಟ್ ಬಂದ್ರು ನಮ್ಮ ಹೊಟ್ಟೆ ತುಂಬತೈತಿ. ಕ್ಯಾಮರಾಮನ್ ಕೊಡ್ಬೇಕು ನಾವು. ಇಲ್ಲೆಲ್ಲ ಇಲ್ಲಿ ಮೊಬೈಲ್ದಾಗ ಡೈರೆಕ್ಟ್ ಮಾಡ್ತೇವೆ, ಇಲ್ಲಿ ಕ್ಯಾಮ್ರಾ ಏನು ಜರೂರತಿಲ್ಲ. ಆದರೆ ಯೂಟ್ಯೂಬ್ ಮಾಡ್ತೇವಲ್ಲ ಅವಾಗ ಸ್ಟುಡಿಯೋ ಐತಿ, ಕ್ಯಾಮ್ರಾಮನ್ ಇದಾನ, ಅವ್ಗೆ 10,000 ಪಗಾರ ಐತಿ. ನಂತರ ಎಡಿಟ್ ಮಾಡಬೇಕು. ಆ ಎಡಿಟ್ಗೆ ಅಲ್ಲೇ ಸ್ವಲ್ಪ ದುಡ್ಡು ಖರ್ಚಾಗ್ತೈತಿ. ಇಂಟರ್ನೆಟ್ ಅವ್ರಿಗೆ ಹಾಕ್ಬೇಕು, ನಮಗೂ ಹಾಕ್ಬೇಕು, ನಂತರ ಕಂಪ್ಯೂಟರ್ಗೆ ಹಾಕ್ಬೇಕು. 2 ಕಂಪ್ಯೂಟರ್ ಬೇಕಾಗ್ತೈತಿ. ಕರೆಂಟ್ ಬಿಲ್ಲ ಅದು ಸಣ್ಣ ಲೈಟ್ ನಡೆಯಂಗಿಲ್ಲ, ದೊಡ್ಡ ಲೈಟ್ ಹಾಕ್ಬೇಕು. ಕಣ್ಣಿಗೆ ಜಗ್ 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 ಹೊಡಿತೈತೆ ಅದು. ಅಷ್ಟಾದ್ರೂ 1 ತಾಸು ಹೇಳ್ತಿರ್ತೇವೆ ನಾವು. 2 ವಿಡಿಯೋ ಮಾಡ್ತಿರ್ತೇವೆ. ಈಗೇನಿದೆ, ಬೆಳಿಗ್ಗೆ ಒಂದು ಹಾಕ್ತೇವೆ ಮತ್ತು 4 ಗಂಟೆಗೆ ಒಂದು ಹಾಕ್ತೇವೆ. 2 ವಿಡಿಯೋ ಮಾಡಿದ್ದೇವೆ. ಮೊದಲು ಒಂದ ಮಾಡ್ತಿದ್ದೆವು ಬೆಳಗ್ಗೆ. ಏನಿಲ್ಲ, ಈಗ 2 ವಿಡಿಯೋಗಳು ಹಾಕ್ತೇವೆ. ಯಾಕಂದ್ರೆ ಜಿಲ್ಲಾ ರಾಜಕಾರಣ ಭಾಳ ಫಾಸ್ಟ್ ಇದ್ದಾಗ ನಾವು ಫಾಸ್ಟ್ ಇಡ್ಬೇಕು, ಅಪ್ಡೇಟ್ ಇರ್ಬೇಕು. ಹುಕ್ಕೇರಿಗೆ ಇದೀಗ ಬಂದ ಸುದ್ದಿ ಅಂದ್ರೆ 60% ವೋಟ್ ಆಗಿದೆ. ಇನ್ನು 1.5 ತಾಸಿದೆ, 4 ಗಂಟೆ ಮುಕ್ತ ಆಗ್ತದೆ. ನಮಸ್ಕಾರ. ಶ್ರೀ ಮಲಪ್ರಭಾ ಇಲ್ಲಿ ಚಂದ್ರರಾಜ್ ಹಟ್ಟಿಹೊಳಿ ಅಣ್ಣವರು ಅವರು ಕೂಡ ಉಮೇದುವಾರರಾಗಿದ್ದಾರೆ. ಆದರೆ ನಮ್ಮ ಮಹಿಳಾ ಮತ್ತು ಮಕ್ಕಳ ಎಲ್ಲಿ ಹೋಗ್ತಾ ಇದೆ ಇದು ಏನು ಬೇಕಾದ್ರೆ ಅವರಿಗೆ ನಾವು ಎಲ್ಲರೂ ರೈತರು ಇಲ್ಲಿ ಬಿಟ್ಟು ಕೊಡಬಹುದಲ್ಲ. ಇಂಥ ಒಂದು ದರ್ಪವನ್ನ ಸರ್ಕಾರದ ಪ್ರಜಾಪ್ರಭುತ್ವದಲ್ಲಿ ಅದು ನಡೀತಿದೆಯಾ ಸರಿಯಾಗಿ ಚುನಾವಣೆ? ಅಕ್ರಮಗಳು ಏನು ಆಗ್ತಾ ಇದಾವೆ ಒಳಗೆ, ಇದೇ ರೀತಿ ಕೌಂಟಿಂಗ್ನು ಅಕ್ರಮ ಆಗ್ತಾ ಇದೆ. ಆಗೋದರಲ್ಲಿ ಸಂಭವ ಇಲ್ಲ. ಆದ ಕಾರಣ ದಯವಿಟ್ಟು ಇಂಥವ್ರನ್ನೆಲ್ಲ ಈ ಪೊಲೀಸ್ ಅಧಿಕಾರಿಗಳಾಯ್ತು ಆರ್ ಅವರಿಗೆ ಈಗಾಗಲೇ ನಾವು ತಿಳಿಸಿ ಬಂದಿದ್ದೇವೆ, ಇಂಥಲ್ಲಿ ಇರಬಾರ್ದು, ಇಂಥಲ್ಲಿ ಬರಬಾರ್ದು ಅಂತ. ನಿಜವಾಗ್ಲೂ ಅವ್ರದ್ದು ವೋಟ್ ಇದ್ದಿದ್ದಾದ್ರೆ ಬರಬೇಕು, ವೋಟ್ ಹಾಕಬೇಕು, ತಿರ್ಗಾ ಹೋಗಬೇಕು. ವೋಟ್ ಹಾಕೋದಕ್ಕೆ ನಮ್ದೇನು ಅಭ್ಯಂತರ ಇಲ್ಲ, ಆದ್ರೆ ಬರೋದಕ್ಕೂ ಏನು ಅಭ್ಯಂತರ ಇಲ್ಲ. ವೋಟ್ ಇದ್ರೆ ವೋಟ್ ಚಲಾಯಿಸಬೇಕು, ಹೋಗಬೇಕು. ಇದರಿಂದ ಇಂಥದ್ದು ಬಂದ್ರೆ ನಮ್ಮ ಸಮಾಜಕ್ಕೆ ಎಲ್ಲ ಮಾರಕ. ಇದು ಸಾರ್ವಜನಿಕರಿಗೆ ಮಾರಕ, ಸರ್ಕಾರಿ ಸಕ್ಕರೆ ಕಾರ್ಖಾನೆಗಳಿಗೆ ಎಲ್ಲ ಮಾರಕ. ಇವು ರಾಜಕಾರಣಿಗಳ ಕೈಯಲ್ಲಿ ಸಹಕಾರಿ ಸಕ್ಕರೆ ಕಾರ್ಖಾನೆಗಳು ಸಿಕ್ಕು ಒದ್ದಾಡ್ತಾ ಇದ್ದಾವೆ. ರೈತರಿಗೆ ಸರಿಯಾಗಿ ಕಬ್ಬಿನ ಬಿಲ್ ಮುಟ್ತಾ ಇಲ್ಲ. ಇವರು ಕೊಡಿಸೋದಾದ್ರೆ ರಾಜ್ಯದ ತುಂಬಾ ಸಹಕಾರಿ ಸಕ್ಕರೆ ಕಾರ್ಖಾನೆಗಳಿಗೆಲ್ಲ ಸರಿಯಾಗಿ ಕಬ್ಬಿನ ಬಿಲ್ ಮುಟ್ಟಬೇಕು, ಸರಿಯಾದಂತ ವ್ಯವಸ್ಥೆ ಮಾಡಬೇಕು. ಇಡೀ ರಾಜ್ಯಕ್ಕೆ ಇವರು ಎಲ್ಲ ಮಿನಿಸ್ಟರ್, ಇವರು ರಾಜ್ಯಕ್ಕೆ ಒಂದು ಜಿಲ್ಲೆಗೆ ಒಂದು ಸರ್ಕಾರಿ ಸಕ್ಕರೆ ಕಾರ್ಖಾನೆಗೆ ಸೀಮಿತ ಅಲ್ಲ. ಇವರು ಇಂಥವರೆಲ್ಲ ಬಂದು ಇಲ್ಲಿ ಪ್ರಭಾವವನ್ನು ಬೀರೋದಲ್ಲ. ಸಾರ್ವಜನಿಕರಿಗೆ ಇದರಿಂದ ಬಹಳಷ್ಟು ಹಿನ್ನಡೆ ಆಗೋದರಲ್ಲಿ ಸಂಶಯ ಇಲ್ಲ. ಆದ ಕಾರಣ ನಾವೆಲ್ಲ ಜಾಗೃತರಾಗಬೇಕು. ಎಂಪಿನೂ ಇವರಲ್ಲೇ ಬೇಕು, MLCನೂ ಇವರಲ್ಲೇ ಬೇಕು, MLAನೂ ಇವರಲ್ಲೇ ಬೇಕು, ಮತ್ತು ಬೇಕಾದಂತ ಎಲ್ಲ ರಾಜಕಾರಣಿ ಹುದ್ದೆಗಳು ಎಲ್ಲ ಇಲ್ಲೇ ಬೇಕು. ಈಗ DCC ಬ್ಯಾಂಕಿಂದು ಕೂಡ ಡೈರೆಕ್ಟರ್ ಬೇಕಾಗಿತ್ತು, ಅಲ್ಲಿ ಕೊಡ್ಲಿಲ್ಲ ಅನ್ನೋ ದೃಷ್ಟಿಯಿಂದ ಇಲ್ಲಿ ಬಂದ್ರು. ಆದ ಕಾರಣ ದಯವಿಟ್ಟು ಸಾರ್ವಜನಿಕರು ಇದನ್ನ ಅರ್ಥ ಮಾಡ್ಕೋಬೇಕು. ಇದು ಸೋಲಿ ಗೆಲುಲಿ ನಮ್ದಿಲ್ಲ. ಯಾವ ಪ್ರಭಾವದಿಂದ ರಾಜಕೀಯ ವ್ಯಕ್ತಿಗಳು ಸಹಕಾರಿ ಸಂಘದಲ್ಲಿ ಕೈ ಹಾಕಿ ಕೈಯಾಡಿಸ್ತಾ ಇದ್ದಾರೆ ಅನ್ನೋದನ್ನ ತಾವು ಗಮನದಲ್ಲಿ ಇಟ್ಕೋಬೇಕು ಅನ್ನೋದನ್ನ ಹೇಳಿ, ನಮ್ಮ ಸೋಮ್ ಸುಂದರ್ ರಾಜ್ಯದ KRS ಪಕ್ಷದ ಉಪಾಧ್ಯಕ್ಷರು ಮೈಸೂರಿಂದ ಬಂದಿದ್ದಾರೆ. ಅವರು ಒಂದೆರಡು ಮಾತುಗಳನ್ನ ಆಡ್ತಾರೆ ಅಂತೇಳಿ ನಾನು ಕೇಳ್ಕೊತೇನೆ. ನಮಸ್ಕಾರ. ಈಗಾಗಲೇ ನಾನು 2-3 ದಿನದಿಂದ ನೋಡ್ತಾ ಇದ್ದೆ ಇಲ್ಲಿ ಹೇಗೆ ನಡೆಯುತ್ತೆ, ಸಹಕಾರ ವ್ಯವಸ್ಥೆ ಹೇಗೆ ನಡೀತಾ ಇದೆ ಅಂತ. ಮಲಪ್ರಭಾ ಏನು ಸಹಕಾರ ಸಂಘ ಚೆನ್ನಾಗಿ ನಡೆಯುತ್ತೆ. ನಿನ್ನೆ ಮೊನ್ನೆ ಎಲ್ಲ ನೋಡಿದಾಗ ಮಳೆ ಇತ್ತು, ಅಧಿಕಾರಿಗಳು ಆದಷ್ಟು ಚೆನ್ನಾಗಿ ಪೆಂಡಲ್ ಗಿಂಡಲ್ ಹಾಕಿ ವ್ಯವಸ್ಥೆ ಮಾಡ್ತಾ ಇದ್ದಾರೆ ಅಂತ ಕಾಣ್ತು. ಆದ್ರೆ ವ್ಯವಸ್ಥೆ ಯಾರಿಗೋಸ್ಕರ ಮಾಡಿದ್ರು ಅನ್ನೋದು ಈಗ ಗೊತ್ತಾಗ್ತಾ ಇದೆ. ಇವರು ರಾಜಕಾರಣಿಗಳನ್ನ ಒಳಗಡೆ ಇಟ್ಕೊಳ್ಳೋದಕ್ಕೆ, ಅವರ ಬಲವನ್ನ ಹೆಚ್ಚಿಸೋದಕ್ಕೆ ಮಾಡಿದ್ದಾರೆ ವಿನಃ ನಿಜವಾದ ಪ್ರಜಾಪ್ರಭುತ್ವದಲ್ಲಿ ಸಹಕಾರ ತತ್ವದಲ್ಲಿ ಸಹಕಾರ ಮಂಡಳಿ ಕೆಲಸ ಮಾಡಲಿ ಅಂತ ಅವ್ರು ಮಾಡಿದ್ದಿಲ್ಲ. ಇದನ್ನ ನಾವು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಕಡ್ಡಾಯವಾಗಿ ಖಂಡಿಸುತ್ತೆ. ಇಂತಹ ಕಾರಣಗಳು ಬೇಕಾಗಿಲ್ಲ. ಯಾವುದೇ ಅಧಿಕಾರಿಗಳಿರಲಿ, ಯಾರೇ ಇರಲಿ, ತಾವು ತಮ್ಮ ಸ್ಥಾನದಲ್ಲಿ ಯಾವುದೇ ರಾಜಕಾರಣಿಗಳನ್ನ ಒಳಗೊಳ್ಳುವಂತಹ ಕೆಲಸವನ್ನ ಮಾಡಬಾರ್ದು. ಈಗ ನಾವು ಅದನ್ನೇ ಅವರಿಗೆ ತಿಳಿಸಿದೀವಿ. ಯಾರಿಗೂ ಅವರಿಗೆ ಏನು ರಾಜ್ಯದಲ್ಲಿ ರಾಜಕೀಯ ನಡೆಸುವಂತಹ ವ್ಯಕ್ತಿಗಳು ತಮ್ಮ ಪ್ರಭಾವವನ್ನ ಒಂದು
ಸಕ್ಕರೆ ಕಾರ್ಖಾನೆ ಮೇಲೆ ಬಳಸಿದ್ರೆ ಇಲ್ಲಿರುವ ಜನ ಏನ್ ಅನ್ಕೊಳ್ತಾರೆ, ಇವರೇ ದೊಡ್ಡವರು, ಇವ್ರಿಗೆ ನಾವು ಮತ ಹಾಕ್ಬೇಕು ಅಂತ. ಅಂದ್ರೆ ಅವ್ರ ಬಾಬಾ ಕೇಳ್ದಾಗ ಇಲ್ಲ ಅನ್ನಕ್ಕಾಗಲ್ಲ. ಮಂತ್ರಿಗಳು, ಅವರು ಉಸ್ತುವಾರಿಗಳು, ಅಯ್ಯೋ ನಾಳೆ ನಾನು ಹಾಕಲಿಲ್ಲ ಅಂದ್ರೆ ಬಿಡ್ತಾರ ಇವರು ಅನ್ನುವಂಥದ್ದು ಬರುತ್ತೆ. ಎಲ್ಲಿ ನ್ಯಾಯಯುತವಾದಂತ ಚುನಾವಣೆ ನಡೆಯುತ್ತೆ? ನ್ಯಾಯಬದ್ಧವಾಗಿ ಚುನಾವಣೆಗಳು ನಡಿಬೇಕು ಅಂದ್ರೆ ಯಾವುದೇ ಕಟ್ಟುಪಾಡುಗಳನ್ನ ಒಳಗೊಳ್ಳದೆ ಜನರು ತಮ್ಮ ಹಕ್ಕನ್ನ ಚಲಾಯಿಸುವಂತ ವ್ಯವಸ್ಥೆ ಆಗ್ಬೇಕು. ಇದು ಈಗ ನಾವು ನೋಡ್ತಾ ಇರೋದು ನೋಡಿದ್ರೆ ಇವರು 16 ಬಾರಿ ಬರ್ತಾರೆ, 16 ಬಾರಿ ಹೋಗ್ತಾರೆ. ಅವರ ಸವಾರಿ ಯಾವ ರೀತಿ ಇದೆ ಅಂದ್ರೆ 16 ಗಾಡಿಗಳು ಹಿಂದೆ ಮುಂದೆ ಹೋಗ್ತಾ ಇದೆ, ಬರ್ತಾ ಇದೆ. ಆದ್ರೆ ಜನ ಮಾತ್ರ ಅಲ್ಲಿಂದ ನಡ್ಕೊ ಬರ್ತಾ ಇದಾರೆ. ಒಬ್ರು ಅಜ್ಜಿ ಕುಂತ್ಕೊಂಡು ನಡ್ಕೊ ಬರ್ತಾರೆ, ಆದ್ರೆ ತಮಗ್ ಬೇಕಾದವರು ವಾಹನದಲ್ಲಿ ಒಳಗಡೆ ಹೋಗ್ತಾ ಇದ್ದಾರೆ. ಇದು ಒಳ್ಳೆ ವ್ಯವಸ್ಥೆ ಅಲ್ಲ. ವ್ಯವಸ್ಥೆ ಆಗ್ಬೇಕಾಗಿತ್ತು. ನಾವು ಇಷ್ಟೆಲ್ಲ ಹೇಳಿದ್ಮೇಲೆ ಈಗ ವ್ಯವಸ್ಥೆ ಹೊರಗಡೆ ಹಾಕ್ಸ್ತೀವಿ ಅಂತ ಹೇಳಿದ್ರೆ ಇದನ್ನ ನಾವು ಹೇಳೋವರೆಗೆ ಯಾಕೆ ಮಾಡ್ಲಿಲ್ಲ ಅಧಿಕಾರಿಗಳು ಅಂತ ನಾವು ಕೇಳ್ಕೊಳ್ತೀವಿ. ಸ್ವಲ್ಪ ಈ ಕಡೆ ಬರ್ರಿ, ಅವ್ರು ಮಾತಾಡ್ತಾರೆ. ಈ ಕಡೆ ಸೈಡ್ ಬರ್ರಿ. ಈ ಕಡೆ ಸೈಡ್ ಬರ್ರಿ, ಈ ಕಡೆ ಬರ್ರಿ.